ಪ್ರಿಯ ಸ್ನೇಹಿತರೆ, ತಮಗೆಲ್ಲರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಆತ್ಮೀಯ ಸ್ವಾಗತ. ನಾನು ಶ್ರೀರಕ್ಷಾ. ಸ್ನೇಹಿತರೆ, KPSCಯಿಂದ FDA ಮತ್ತು SDA ಪರೀಕ್ಷಾ ದಿನಾಂಕಗಳನ್ನು ಪ್ರಕಟಿಸಿದ್ದಾರೆ. FDA ಪರೀಕ್ಷೆಯು ಜನವರಿ 24 ಮತ್ತು SDA ಪರೀಕ್ಷೆಯು ಫೆಬ್ರವರಿ 14ರಂದು ನಡೆಯಲಿದೆ. ಹಾಗಾಗಿ ಇಂದಿನ ತರಗತಿಯಲ್ಲಿ ಸಾಮಾನ್ಯ ಕನ್ನಡದ ಸಮಾಸಗಳ ಬಗ್ಗೆ ಅಧ್ಯಯನ ಮಾಡೋಣ. ಸಮಾಸ ಎಂದರೇನು? ಸಮಾಸ ಎಂದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕೆ ಅನುಗುಣವಾಗಿ ಸೇರಿ ಒಂದೇ ಪದವಾಗುವ ಪ್ರಕ್ರಿಯೆಗೆ ಸಮಾಸ ಎಂದು ಕರೆಯಲಾಗುತ್ತದೆ. ಬಿಡಿಸಿ ಬರೆದಾಗ ಸಿಗುವಂತಹ ಮೊದಲ ಪದವನ್ನು ಪೂರ್ವ ಪದವೆಂದು, ಎರಡನೆಯ ಪದವನ್ನು ಉತ್ತರ ಪದವೆಂದು ಕರೆಯಲಾಗುತ್ತದೆ. ಹೀಗೆ ಒಂದು ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಎನ್ನುವರು. ಉದಾಹರಣೆ, ಬೆಟ್ಟದಾವರೆ. ಅದನ್ನು ಬಿಡಿಸಿ ಬರೆದಾಗ ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ ಎಂದಾಗುತ್ತದೆ. ಇಲ್ಲಿ ಬೆಟ್ಟದ ಎಂಬುದು ಪೂರ್ವಪದ, ತಾವರೆ ಎಂಬುದು ಉತ್ತರ ಪದ ಆಗಿರುತ್ತದೆ. ಸಮಾಸಗಳಲ್ಲಿ 8 ವಿಧಗಳಿವೆ. ಅವೆಂದರೆ ತತ್ಪುರುಷ ಸಮಾಸ, ಕರ್ಮಧಾರೆಯ ಸಮಾಸ, ಅಂಶಿ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿ ಸಮಾಸ, ಕ್ರಿಯಾ ಸಮಾಸ ಮತ್ತು ಗಮಕ ಸಮಾಸ. ಮೊದಲನೆಯದಾಗಿ ತತ್ಪುರುಷ ಸಮಾಸ. ಎರಡು ನಾಮಪದಗಳು ಸೇರಿ ಸಮಾಸ ಪದವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎಂದು ಕರೆಯಲಾಗುತ್ತದೆ. ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡು ನಾಮಪದಗಳೇ ಆಗಿದ್ದು, ಇಲ್ಲಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿರುತ್ತದೆ. ಉದಾಹರಣೆಗೆ, ಬೆಟ್ಟದ ಪ್ಲಸ್ ತಾವರೆ ಬೆಟ್ಟದಾವರೆ. ಇಲ್ಲಿ ತಾವರೆ ಎಂಬ ಪದದ ಅರ್ಥವು ಪ್ರಧಾನವಾಗಿದೆ. ಹಾಗೆಯೇ ತಲೆಯಲ್ಲಿ ಪ್ಲಸ್ ನೋವು ತಲೆನೋವು. ನೋವು ಎಂಬುದು ಪ್ರಧಾನವಾಗಿರುವಂಥದ್ದು ಈ ಪದದಲ್ಲಿ. ಹಾಗಾಗಿ ಇದು ತತ್ಪುರುಷ ಸಮಾಸ ಎಂದಾಗುತ್ತದೆ. ಧನದ ಪ್ಲಸ್ ಹರಣ ಧನಹರಣ. ಯಾವುದರ ಹರಣ? ಧನದ ಹರಣ. ಹಾಗಾಗಿ ಹರಣ ಎಂಬ ಉತ್ತರ ಪದದ ಅರ್ಥವು ಇಲ್ಲಿ ಪ್ರಧಾನವಾಗಿರುತ್ತದೆ. ವಯಸ್ಸಿನಿಂದ ಪ್ಲಸ್ ವೃದ್ಧ ವಯೋವೃದ್ಧ. ವೃದ್ಧ ಎಂಬ ಪದದ ಅರ್ಥವು ಪ್ರಧಾನವಾಗಿರುತ್ತದೆ. ಯಾವುದರ ವೃದ್ಧ? ಅದು ವಯಸ್ಸಿನಿಂದ ವೃದ್ಧ. ಹಾಗೆಯೇ ಅರಸನ ಪ್ಲಸ್ ಮನೆ ಅರಮನೆ. ಯಾರ ಮನೆ? ಅರಸನ ಮನೆ. ಇಲ್ಲಿ ಮನೆ ಎಂಬುದು ಪ್ರಧಾನವಾಗಿರುವಂತಹದ್ದು. ಅರಸನ ಪ್ಲಸ್ ಮನೆ ಎಂದು ಸೇರಿಸಿದಾಗ ಅದು ಅರಮನೆ ಎಂದಾಗುತ್ತದೆ. ಜ್ಞಾನ ಪ್ಲಸ್ ವೃದ್ಧ ಜ್ಞಾನ ವೃದ್ಧ. ಇಲ್ಲಿಯೂ ಕೂಡ ವೃದ್ಧ ಎಂಬ ಪದ ಪ್ರಧಾನವಾಗಿರುತ್ತದೆ. ಯಾವುದರ ವೃದ್ಧ? ಇವನು ಜ್ಞಾನದಿಂದ ವೃದ್ಧನಾಗಿದ್ದಾನೆ. ಹಾಗಾಗಿ ವೃದ್ಧ ಎಂಬ ಪದದ ಅರ್ಥವು ಪ್ರಧಾನವಾಗಿದೆ. ಎರಡನ್ನು ಸೇರಿಸಿದಾಗ ಜ್ಞಾನ ವೃದ್ಧ ಎಂದಾಗುತ್ತದೆ. ಹಾಗೆ ಉತ್ತರ ಪದದ ಅರ್ಥಗಳು ಪ್ರಧಾನವಾಗಿದ್ದಾಗ ಅದು ತತ್ಪುರುಷ ಸಮಾಸ ಎಂದಾಗುತ್ತದೆ. ಎರಡನೆಯದು ಕರ್ಮಧಾರೆಯ ಸಮಾಸ. ವಿಶೇಷಣ ಮತ್ತು ವಿಶೇಷ ಸಂಬಂಧಗಳಿಂದ ಕೂಡಿ ಆಗುವಂತಹ ಸಮಾಸವನ್ನ ಕರ್ಮಧಾರೆಯ ಸಮಾಸ ಎಂದು ಕರೆಯಲಾಗುತ್ತದೆ. ಈ ಸಮಾಸದಲ್ಲಿ ಪೂರ್ವ ಪದವು ಗುಣವಾಚಕವಾಗಿರುತ್ತದೆ ಮತ್ತು ಉತ್ತರ ಪದ ನಾಮಪದವಾಗಿರುತ್ತದೆ. ಉದಾಹರಣೆಗೆ, ಹಿರಿದು ಪ್ಲಸ್ ಮರ ಹೆಮ್ಮರ. ಮರ ಮರದ ಗುಣವನ್ನು ತೋರಿಸುತ್ತದೆ ಪೂರ್ವ ಪದ. ಹಿರಿದಾಗಿದೆ, ಹಾಗಾಗಿ ಹಿರಿದು ಪ್ಲಸ್ ಮರ ಹೆಮ್ಮರ ಎಂದಾಗುತ್ತದೆ. ಬಿಳಿಯ ಪ್ಲಸ್ ಮುಗಿಲು ಬೆಳ್ಮುಗಿಲು. ಬಿಳಿಯ ಎಂಬುದು ಗುಣವಾಚಕವಾಗಿದೆ, ಮುಗಿಲು ಎಂಬುದು ನಾಮಪದ. ಅವೆರಡನ್ನ ಸೇರಿಸಿದಾಗ ಬಿಳ್ಮುಗಿಲು ಎಂದಾಗುತ್ತದೆ. ಹಿರಿದು ಪ್ಲಸ್ ಬಾಗಿಲು ಹೆಬ್ಬಾಗಿಲು. ಹಿರಿದು ಎಂಬುದು ಆ ಬಾಗಿಲು ಹೇಗಿದೆ ಎಂಬುದರ ಗುಣವಾಚಕ. ಹಾಗಾಗಿ ಹಿರಿದು ಇಲ್ಲಿ ಗುಣವಾಚಕ, ಬಾಗಿಲು ನಾಮಪದ. ಸೇರಿಸಿದಾಗ ಕರ್ಮಧಾರೆಯ ಸಮಾಸವಾಗಿ ಹೆಬ್ಬಾಗಿಲು ಎಂಬ ಪದ ಲಭಿಸುತ್ತದೆ. ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ. ತಾವರೆಯ ಬಣ್ಣವನ್ನು ಸೂಚಿಸುತ್ತದೆ. ಕೆಂಪಾದ ಎಂಬುದು ಇಲ್ಲಿ ಗುಣವಾಚಕ ಪ್ಲಸ್ ತಾವರೆ ನಾಮಪದ. ಸೇರಿಸಿದಾಗ ಕರ್ಮಧಾರೆಯ ಸಮಾಸವಾಗಿ ಕೆಂದಾವರೆ ಎಂಬ ಪದ ಲಭಿಸುವಂತಹದ್ದು. ಇಲ್ಲಿ ಪೂರ್ವ ಪದಗಳೆಲ್ಲ ಗುಣವಾಚಕವಾಗಿರುತ್ತದೆ, ಉತ್ತರ ಪದಗಳೆಲ್ಲ ನಾಮಪದಗಳು ಆಗಿರುವಂತಹದ್ದು ಕರ್ಮಧಾರೆಯ ಸಮಾಸದಲ್ಲಿ. ಅಂಶಿ ಸಮಾಸ. ಪೂರ್ವ ಮತ್ತು ಉತ್ತರ ಪದಗಳು ಅಂಶ ಮತ್ತು ಅಂಶಿಭಾವದಿಂದ ಸೇರಿದ್ದರೆ ಅದನ್ನು ಅಂಶಿ ಸಮಾಸ ಎಂದು ಕರೆಯಲಾಗುತ್ತದೆ. ಇಲ್ಲಿ ಪೂರ್ವ ಪದವು ಒಂದು ಪೂರ್ಣ ಅಂಶವಾಗಿರುತ್ತದೆ
ಉತ್ತರ ಪದವು ಅದರ ಒಂದು ಭಾಗ ಅಥವಾ ಒಂದು ಅಂಶ ಮಾತ್ರ ಆಗಿರುವಂತಹದ್ದು. ಉದಾಹರಣೆ, ನಾಲಗೆಯ ಪ್ಲಸ್ ತುದಿ, ತುದಿ ನಾಲಿಗೆ. ನಾಲಗೆ ಎಂಬುದು ಒಂದು ಪೂರ್ಣಾಂಶ, ಅದರ ಒಂದು ಭಾಗ ತುದಿ, ಹಾಗಾಗಿ ಸೇರಿಸಿದಾಗ ತುದಿ ನಾಲಿಗೆ ಎಂದಾಗುತ್ತದೆ. ತುಟಿಯ ಪ್ಲಸ್ ಕೆಳಗೆ, ಕೆಳದುಟಿ. ತುಟಿಯ ಎಂಬುದು ಪೂರ್ಣಾಂಶ, ಕೆಳಗೆ ಎಂಬುದು ಅದರ ಒಂದು ಭಾಗ, ಸೇರಿಸಿದಾಗ ಕೆಳದುಟಿ ಎಂದಾಯಿತು. ಮೈಯ ಪ್ಲಸ್ ಒಳಗೆ, ಒಳಮೈ. ಇಲ್ಲಿ ಮೈಯ ಎಂಬುದು ಪೂರ್ಣಾಂಶ, ಒಳಗೆ ಎಂಬುದು ಅದರ ಒಂದು ಭಾಗ ಅಥವಾ ಒಂದು ಅಂಶಿ, ಅದನ್ನು ಸೇರಿಸಿದಾಗ ಒಳಮೈ ಎಂದಾಗಿದೆ. ರಾತ್ರಿಯ ಪ್ಲಸ್ ನಡುವೆ, ನಡುರಾತ್ರಿ. ರಾತ್ರಿ ಎಂಬುದು ಒಂದು ಪೂರ್ಣ ಅಂಶ, ನಡುವೆ ಎಂಬುದು ಅದರ ಒಂದು ಭಾಗ, ಅದನ್ನು ಸೇರಿಸಿದಾಗ ನಡುರಾತ್ರಿ ಎಂದು ಆಗುತ್ತದೆ. ಹೀಗೆ ಒಂದು ಪೂರ್ಣಾಂಶ ಮತ್ತು ಅದರ ಒಂದು ಭಾಗ, ಉತ್ತರ ಪದದಲ್ಲಿ ಅದರ ಒಂದು ಭಾಗ ಸೇರಿಸಿದಾಗ ಆಗುವಂತಹ ಸಮಾಸವನ್ನು ಅಂಶಿ ಸಮಾಸ ಎಂದು ಕರೆಯಲಾಗುತ್ತದೆ. ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾ ಸೂಚಕವಾಗಿದ್ದು ಉತ್ತರ ಪದದಲ್ಲಿರುವಂತಹ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನ ದ್ವಿಗು ಸಮಾಸ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ಇಲ್ಲಿ ಪೂರ್ವ ಪದವು ಯಾವತ್ತೂ ಕೂಡ ಸಂಖ್ಯಾ ಸೂಚಕಗಳೇ ಆಗಿರುತ್ತದೆ, ಉತ್ತರ ಪದ ನಾಮಪದವಾಗಿರುತ್ತದೆ. ಒಂದು ಎಂಬುದು ಸಂಖ್ಯಾ ಸೂಚಕ, ಕಟ್ಟು ಎಂಬುದು ನಾಮಪದ. ಅವೆರಡನ್ನ ಸೇರಿಸಿದಾಗ ಒಗ್ಗಟ್ಟು ಎಂಬ ಪದ ಲಭಿಸುತ್ತದೆ. ಹಾಗೆಯೇ ಎರಡು ಪ್ಲಸ್ ಮಡಿ, ಇಮ್ಮಡಿ. ಮೂರು ಪ್ಲಸ್ ಕಣ್ಣು, ಮುಕ್ಕಣ್ಣು. ಹೀಗೆ ಪೂರ್ವ ಪದದಲ್ಲಿ ಸಂಖ್ಯಾಸೂಚಕಗಳು ಬಂದಾಗ ಉತ್ತರ ಪದದಲ್ಲಿ ನಾಮಪದಗಳಿರುತ್ತದೆ, ಅವೆರಡನ್ನ ಸೇರಿಸಿದಾಗ ದ್ವಿಗು ಸಮಾಸ ಆಗುತ್ತದೆ. ದ್ವಂದ್ವ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಎಲ್ಲ ಪದಗಳ ಅರ್ಥವು ಪ್ರಧಾನವಾಗಿದ್ದರೆ ಆ ಸಮಾಸವನ್ನ ದ್ವಂದ್ವ ಸಮಾಸ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಾಮಪದಗಳಿರುತ್ತದೆ ಮತ್ತು ನಾಮಪದಗಳ ಅರ್ಥಗಳೆಲ್ಲವೂ ಕೂಡ ಪ್ರಧಾನವಾಗಿರುತ್ತದೆ, ಆಗ ಅದು ದ್ವಂದ್ವ ಸಮಾಸ ಎಂದಾಗುತ್ತದೆ. ಉದಾಹರಣೆಗೆ, ಗಿಡವು ಪ್ಲಸ್ ಮರವು, ಗಿಡಮರ. ಇಲ್ಲಿ ಗಿಡ, ಮರ ಎರಡು ಅರ್ಥವೂ ಕೂಡ ಪ್ರಧಾನವಾಗಿರುವಂತಹದ್ದು. ಕಸವು ಪ್ಲಸ್ ಕಡ್ಡಿಯು, ಕಸಕಡ್ಡಿ. ರಾಮನು ಪ್ಲಸ್ ಲಕ್ಷ್ಮಣನು, ರಾಮ ಲಕ್ಷ್ಮಣ. ಎರಡೂ ಪದಗಳು, ನಾಮಪದಗಳೆಲ್ಲವೂ ಕೂಡ ಇಲ್ಲಿ ಪ್ರಧಾನವೇ ಆಗಿರುವಂತಹದ್ದು. ಮರಗಳು, ಗಿಡಗಳು ಪ್ಲಸ್ ಬಳ್ಳಿಗಳು, ಅದನ್ನು ಸೇರಿಸಿದಾಗ ಮರ, ಗಿಡ, ಬಳ್ಳಿಗಳು. ಎಲ್ಲ ನಾಮಪದಗಳ ಅರ್ಥ ಪ್ರಧಾನವಾಗಿದ್ದರೆ ಅದು ದ್ವಂದ್ವ ಸಮಾಸ ಎಂದು ಆಗುತ್ತದೆ. ಬಹುವ್ರೀಹಿ ಸಮಾಸ. ಎರಡು ಅಥವಾ ಅನೇಕ ನಾಮಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಪದದ ಅರ್ಥವು ಪ್ರಧಾನವಾಗುಳ್ಳ ಸಮಾಸಕ್ಕೆ ಬಹುವ್ರೀಹಿ ಸಮಾಸ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ, ಮೂರು ಕಣ್ಣುಳ್ಳವನು ಅವನೋ, ಅವನು ಮುಕ್ಕಣ್ಣ. ಇಲ್ಲಿ ಮೂರು ಕಣ್ಣುಳ್ಳವನು, ಅವನೋ, ಅವನು ಮುಕ್ಕಣ್ಣ ಎಂಬ ನಾಮಪದಗಳಲ್ಲಿ ಅದರ ಅರ್ಥವು ಬೇರೊಂದು ಪದದ ಅರ್ಥವೇ ಇಲ್ಲಿ ಪ್ರಧಾನವಾಗಿದೆ. ಅಂದರೆ ಅಲ್ಲಿ ಯಾರ ಬಗ್ಗೆ ಹೇಳುತ್ತಿದ್ದಾರೆ ಎಂದರೆ ಶಿವನ ಬಗ್ಗೆ ಹೇಳುತ್ತಿರುವುದು. ಸೊ ಇಲ್ಲಿ ಅರ್ಥ ಪ್ರಧಾನವಾಗಿರುವಂತಹ ಅರ್ಥ ಬೇರೆದೇ ಆಗಿರೋದ್ರಿಂದ ಇದು ಬಹುವ್ರೀಹಿ ಸಮಾಸ ಎಂದಾಗುತ್ತದೆ. ಹಾಗೆಯೇ ಗಾಂಡೀವವನ್ನು ಪಡೆದವನು, ಅವನು, ಅವನು ಗಾಂಡೀವಿ. ಇಲ್ಲಿರುವಂತಹ ನಾಮಪದಗಳು ಬೇರೆ ಯಾರದೋ ಬಗ್ಗೆ ಹೇಳುತ್ತಿರೋದು. ಯಾರ ಬಗ್ಗೆ ಹೇಳುತ್ತಿದ್ದಾರೆ ಈ ವಾಕ್ಯದಲ್ಲಿ ಅಂತ ಹೇಳಿದ್ರೆ ಅರ್ಜುನನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಸೊ ಹಾಗಾಗಿ ಗಾಂಡೀವವನ್ನು ಪಡೆದವನು, ಅವನು, ಅವನು ಗಾಂಡೀವಿ ಎಂಬುದು ಅರ್ಜುನನ ಬಗ್ಗೆ ಹೇಳಿದ್ದಾಗಿದೆ. ಇಲ್ಲಿ ಬೇರೆಯ ಪದವೇ ಪ್ರಧಾನವಾಗಿರುವುದರಿಂದ ಇದು ಬಹುವ್ರೀಹಿ ಸಮಾಸ ಎಂದಾಗುತ್ತದೆ. ಗಮಕ ಸಮಾಸ. ಪೂರ್ವ ಪದವು ಸರ್ವನಾಮ ಅಥವಾ ಕೃದಾಂತಗಳಲ್ಲಿ ಯಾವುದಾದರೂ ಒಂದಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಆಗ ಗಮಕ ಸಮಾಸ ಎಂದಾಗುತ್ತದೆ. ಇಲ್ಲಿ ಉದಾಹರಣೆ ನೋಡಿದಾಗ, ಇವನು ಪ್ಲಸ್ ಮುದುಕ, ಈ ಮುದುಕ. ಈ ಪದಗಳಲ್ಲಿ ಇವನು ಎಂಬುದು ಸರ್ವನಾಮ, ಮುದುಕ ಎಂಬುದು ನಾಮಪದ. ಅವೆರಡನ್ನು ಸೇರಿಸಿದಾಗ ಈ ಮುದುಕ ಎಂದಾಗಿದೆ. ಅವು ಪ್ಲಸ್ ಪ್ರಾಣಿಗಳು, ಆ ಪ್ರಾಣಿಗಳು. ಅವು ಎಂಬುದು ಇಲ್ಲಿ ಸರ್ವನಾಮ. ಹಾಗೆಯೇ ಸುಡುವುದು ಪ್ಲಸ್ ಕಾಡು, ಸುಡುಗಾಡು. ಇಲ್ಲಿ ಸುಡುವುದು ಎಂಬ ಧಾತು ಕಾಡು ಎಂಬ ನಾಮಪದದೊಂದಿಗೆ ಸೇರಿದಾಗ ಸುಡುವುದು ಎಂದಾಗುತ್ತದೆ. ಇದು ಗಮಕ ಸಮಾಸಕ್ಕೆ ಉದಾಹರಣೆಗಳು. ಅರಿ ಸಮಾಸ. ಬಹುತೇಕ ಸಮಾಸಗಳು ಕನ್ನಡ ಶಬ್ದಗಳು ಅಥವಾ ಸಂಸ್ಕೃತ ಶಬ್ದಗಳು ಸೇರಿಯೇ ಆಗಿರುತ್ತದೆ.
ಆದರೆ ಕೆಲವು ಪದಗಳು ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಮಾಸ ಪದಗಳಾಗಿರುತ್ತದೆ. ಈ ಪದಗಳನ್ನು ಶುದ್ಧ ಸಮಾಸ ಪದಗಳೆಂದು ಕರೆಯಲಾಗುವುದಿಲ್ಲ. ಅಂದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ನಾವು ಸಮಾಸ ಮಾಡಲು ಸಾಧ್ಯವಿಲ್ಲ. ಹೀಗೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಅಥವಾ ಶಬ್ದಗಳು ಸೇರಿ ಆಗುವಂತಹ ಸಮಾಸವನ್ನು ಅರಿಸಮಾಸ ಎಂದು ಕರೆಯಲಾಗುತ್ತದೆ. ಆದರೆ ಇದು ಶುದ್ಧ ಸಮಾಸದ ಪದಗಳೆಂದು ಹೇಳಲು ಸಾಧ್ಯವಿಲ್ಲ. ಉದಾಹರಣೆಗೆ ಗಜದ ಪ್ಲಸ್ ದಳ ಗಜದಳ, ಅಂಕದಲ್ಲಿ ಪ್ಲಸ್ ನೇತ್ರ ಅಂಕನೇತ್ರ. ಇಲ್ಲಿ ಒಂದು ಪದ ಕನ್ನಡ, ಮತ್ತೊಂದು ಪದ ಸಂಸ್ಕೃತ ಪದಗಳು ಸೇರಿ ಆಗಿರುವಂತಹದ್ದು. ಅಂತಹ ಸಮಾಸಗಳನ್ನು ಅರಿಸಮಾಸ ಎಂದು ಕರೆಯಲಾಗುತ್ತದೆ. ಪ್ರಿಯ ಸ್ನೇಹಿತರೆ, ಹೆಚ್ಚಿನ ತರಗತಿಗಳಿಗಾಗಿ ಈ ಚಾನಲನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ತರಗತಿಯನ್ನು ಮುಗಿಸುತ್ತೇನೆ. ವಂದನೆಗಳು.